ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಆಟೋದಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ನಮ್ಮ ಅಜ್ಜಿ ಊರಿಗೆ. ಊರಬ್ಬ ಇದೆ. ಸೊ ಹಾಗಾಗಿ ನಾನು ನನ್ನ ಮಗ ಕೂಡ ಅಮ್ಮೋರ ಮನೆ ಹತ್ರ ಬಸ್ ಸ್ಟಾಪಿಗೆ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ ಎಲ್ಲರೂ ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಮ್ಮಮ್ಮ ಇದ್ದಾರೆ ಮತ್ತು ನಮ್ಮ ಅಕ್ಕ ಅಂದರೆ ನಮ್ಮ ಅತ್ತೆ ಮಗಳು, ಅವ್ರ ಮಗಳು, ನನ್ನ ಮಗ, ಇಷ್ಟು ಜನ ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಕೂಡ ಬರ್ತಾ ಇದ್ದಾಳೆ. ಅಲ್ಲಿಂದ ನಮ್ಮ ಅಕ್ಕ, ಬಾವ ಮತ್ತು ನಮ್ಮ ಅಕ್ಕನ ಮಗ ಚಿನ್ಮಯ್, ಇಷ್ಟು ಜನ ಕೂಡ ಗಾಡೀಲೇ ಬರ್ತಾ ಇದ್ದಾರೆ. ನಾವು ಇಷ್ಟು ಜನ ಕೂಡ ಬಸ್ಸಲ್ಲಿ ಹೊರಟ್ವಿ. ಹಬ್ಬ ಇದ್ದಿದ್ದು ಮಂಗಳವಾರ ಮತ್ತು ಬುಧವಾರ. ಊರು ಮೋಟ್ಕನಹಳ್ಳಿ ಅಂತ ಮಾಗಡಿ ಹತ್ರ ಬರುತ್ತೆ. ಸೊ ಅಷ್ಟೊತ್ತಿನಲ್ಲಿ ನೈಟಲ್ಲೆಲ್ಲ ಬಸ್ಸು ಅಲ್ಲಿಗೆ ಒಳಗಡೆ ಎಲ್ಲ ಊರೊಳಗಡೆ ಎಲ್ಲನೂ ಇರೋದಿಲ್ಲ. ಸೊ ಹಾಗಾಗಿ ಒಂದು ಅರ್ಧ ದಾರಿವರೆಗೂ ಬಸ್ಸಲ್ಲಿ ಹೋದ್ವಿ. ಆಮೇಲೆ ಊರೊಳಗಡೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಆಟೋ ತೊಗೊಂಡು ಬಂದರು. ಸೊ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ. ನಾಳೆ ಇಲ್ಲಿಗೇನೆ ಆರತಿ ಎಲ್ಲನೂ ತೊಗೊಂಡು ಬರೋದು, ಪೂಜೆ ಎಲ್ಲ ಆಗೋದು ಇಲ್ಲೇನೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಊರೊಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಸೀರಿಯಲ್ ಸೆಟ್ಟು, ದೇವಸ್ಥಾನ ಎಲ್ಲನೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ತುಂಬ ವರ್ಷ ಆದಾದಮೇಲೆ ಊರಿಗೆ ಹೋಗ್ತಾ ಇದ್ವಿ. ಹಾಗೆಯೇ ಊರಬ್ಬ ಅಟೆಂಡ್ ಮಾಡಿನೇ ನಾವು 2-3 ವರ್ಷ ಆಯಿತು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಖುಷಿ ನಮಗಂತೂ. ನಮ್ಮ ಅಜ್ಜಿ ಊರಿಗೆ ಹೋಗೋದು ಅಂತಂದರೆ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸು. ನಾವು ಊರಿಗೆ ಹೋಗಿರೋದು, ಊರಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದು ಅಂತ ಅಂದ್ಬಿಟ್ಟು ಏನಾದರೂ ಇತ್ತು ಅಂತಂದರೆ ಅದು ನಮ್ಮ ಅಜ್ಜಿ ಊರು ಮೋಟ್ಕನಹಳ್ಳಿನೇ. ಸೊ ಪ್ರತಿ ವರ್ಷ ಸಮ್ಮರ್ ಹಾಲಿಡೇಸ್ ಬಂದಾಗ ನಮ್ಮ ಅಜ್ಜಿ ಬಂದುಬಿಟ್ಟು ನಮ್ಮ ಅಪ್ಪನ ಒಪ್ಪಿಸ್ಬಿಟ್ಟು ನಮ್ಮನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಇದ್ಬಿಟ್ಟು ರಜೆ ಎಲ್ಲ ಮುಗಿಸ್ಕೊಂಡು ನಾವು ಬರ್ತಿದ್ವಿ. ಸಿಕ್ಕಾಪಟ್ಟೆ ಅದೆಲ್ಲ ಕೂಡ ನೆನಪಾಗ್ತಿತ್ತು. ನಮ್ಮ ಅಜ್ಜಿನೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಸೀರಿಯಲ್ ಸೆಟ್ ಎಲ್ಲನೂ ಹಾಕಿದ್ದಾರೆ. ತುಂಬಾ ಖುಷಿ ಆಗ್ತಿತ್ತು. ಈ ಊರಿಗೆ ಬರೋದು ಅಂದ್ರೇ ನಮಗೊಂದು ದೊಡ್ಡ ಖುಷಿ. ಅದು ಊರಬ್ಬಕ್ಕೆ ಬಂದ್ರಂತೂ ಕೇಳಬೇಕಾ, ಇನ್ನೂ ಸಖತ್ತು ಖುಷಿ. ನಾವೆಲ್ಲರೂ ಕೂಡ ಆಟೋದಲ್ಲೇ ಕೂತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ಅಮ್ಮಂಗಂತೂ ಸಿಕ್ಕಾಪಟ್ಟೆ ಖುಷಿ. ಅವ್ರ ತವ್ರ ಮನೆಗೆ ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜೋಶಲ್ಲಿದ್ದರು. ನೋಡಿ, ಈ ವಿಡಿಯೋಸ್ನ ಆದಷ್ಟು ರಾ ಕ್ಲಿಪ್ಪಿಂಗ್ಸ್ ಏನೇನೇ ಆ್ಯಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದನಿ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓ, ಮಿದ್ಬಿಟ್ಟು ಕೊಡೋದು ಅವ್ರ ಶೇಪ್ ತೆಗಿತಾರಾ? ಅದೇನಿಲ್ಲಪ್ಪಿ, ಇವಾಗ ಚೆನ್ನಾಗಿ ಇಷ್ಟು ಕೊಟ್ಬಿಟ್ರೆ ಅದನ್ನ ತೆಟ್ಬಿಟ್ಟು ಇದು ಮಾಡ್ಬೋದು. ಎಷ್ಟು ಮಾಡೋದು? ಇಲ್ಲ, 9 ಇಲ್ಲಿ ಸ್ವಲ್ಪ ಅಲ್ಲಿ 9 ಆರ್ತಿನ ಬಂದಂತೆ ಸಿದ್ದಪ್ಪ ಬಂದಂತೆ ಕಾಣಿಸ್ತೀಯಾ? ತೋರಿಸ್ತೀನಿ. ನೀನೇ ಮೇನ್ ಕಂಟೆಂಟ್. ನನಗೆ ಮೇನ್ ಕಂಟೆಂಟ್, ಹೆಡ್ಲೈನ್ಸ್ ನೀನೇ. ಪ್ಲೀಸ್ ಶೇರ್, ಕಮೆಂಟ್ಸ್, ಸಬ್ಸ್ಕ್ರೈಬ್. ಏನು ಬೇಕಮ್ಮ? 2 ಚಮಚ ಕೊಡಮ್ಮ. ಚಿಕ್ಕ ಚೂರು ಹಂಗೆ ತಿರ್ಕಳಮ್ಮ. ಕುಂಕುಮಲ್ಲಿ ಒಂದೇ ಥರ ಇರ್ತೀವಿ. ತಿಂತಾರಲ್ವಾ, ಎತ್ಕೊಳಪ್ಪ. ಕೊಡ್ರಮ್ಮ ತಿನ್ಸಕ್ಕೆ. ಎಲ್ಲ ಗೊತ್ತಾಯ್ತದೆ, ಬಂತು ಅಂದರಿ ಕೊಡವಾ. ಅಲ್ಲೈತೆ ನೋಡಿ ಬ್ಯಾಗಲ್ಲಿ. ನಿನ್ಗೆ ಯಾಕೆ ಎತ್ಕೊಂಡ್ಬಿಡು, ನಿನ್ ಸರಿ ಅತ್ತೆ ಅದ್ರಲ್ಲಿ ಹೋಗ್ಬೇಕಾದ್ರೆ ವಸ್ತ್ರ ಮಾಡಲ್ವಾ? ಏಕೆ ಆದ್ರೂ ಒಂದು 1 ಅವರ್ ಯಾಕತ್ತೆ? ಬರೀ 1 ಅವರ್ ಕಂಬಳೇನು ಹೋಯ್ತಾ? ರೋಸ್ ಇದ್ವಲ್ಲ ಬೇಡ ಮನೆ
ಕೂತೈತಿ ಏನಾಗಲ್ಲ ಇದು ಅಮ್ಮ ಅಂಬಾಳೆ ನೋಡು ಚಿಕ್ಕದೊಂದಿತ್ತು ಚಿನ್ನುಗೆ ಅಣ್ಣ ಅದ್ರ ಬದಲು ಇದು ಕೊಡು ಕಟ್ ಮಾಡಿ ಚಿಕ್ಕ ಕಟ್ ಮಾಡೋದ ವೆಯ್ಟ್ ಇದ್ರೆ ಇದಾಗ್ಬಿಡುತ್ತೆ ಒಂದೊಂದೇ ಸಿಂಗಲ್ ಕಟ್ ಮಾಡಿ ಒಟ್ಟಿಗೆ ಇಟ್ಬಿಟ್ರೆ ವೆಯ್ಟ್ಗೆ ವಾಲ್ಬಿಡ್ತದೆ ತುಂಡ ಕಟ್ ಮಾಡಿ ತುಂಡ ಕಟ್ ಮಾಡಿ ನೋಡು ರೋಹಿತ್ ಅಡಿಕೆ ಏನು ಕಾಣಿಸ್ತದೆ ಅಂಬಳೆ ಕಾಣದೇ ಇಲ್ಲ ಅಂಬಳೆ ಹೌದು ಸೊ ನೋಡ್ತಾ ಇದ್ದೀರಲ್ಲ ನಾವು ಮನೇನ ರೀಚ್ ಆಗ್ತಾ ಇದ್ದಂಗೆನೇ ಆರತಿಗೆ ಅಂತ ಅಂದ್ಬಿಟ್ಟು ಎಲ್ಲ ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟರು. ಅದಾದಮೇಲೆ ಇವಾಗ ಆರತಿನ ಕೂಡ ಪೂಜೆ ಇಡ್ತಾ ಇದ್ದಾರೆ. ಸೊ ನೈಟೆಲ್ಲ ಕೂಡ ಆರತಿಗಳಿರುತ್ತೆ ಮತ್ತು ಕರಗ ಕೂಡ ಇರುತ್ತೆ. ಸೊ ರಾತ್ರಿ ಆರತಿಗೆ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿದ್ದಾರೆ. ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇವಾಗ ನಮ್ಮಮ್ಮ ಒಂದೊಂದೇ ಆರತಿ ಎತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ. ಇದು ಯಾರ ಮನೆ ಅಂತಂದರೆ ನಮ್ಮಮ್ಮೋರ ಅಣ್ಣನ ಮಗಳ ಮನೆ. ಸೊ ಇಲ್ಲೇ ಮೆರೂನ್ ಕಲರ್ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ನಾಗು ಅಕ್ಕ ಅಂತಂದ್ಬಿಟ್ಟು ನೋಡಿ ಇವ್ರ ಮನೆಗೆ ನಮ್ಮನ್ನ ಹಬ್ಬಕ್ಕೆ ಕರೆದಿದ್ದು. ನಮ್ಮನ್ನ ಆಟೋದಲ್ಲಿ ಕರ್ಕೊಂಬಂದ್ರಲ್ಲ ನಮ್ಮ ಪ್ರಸನ್ನ ಚಿಗಪ್ಪ ಅಂತ ಅಂದ್ಬಿಟ್ಟು. ಸೊ ನಾಗು ಅಕ್ಕ ಅವರ ಹಸ್ಬೆಂಡು. ಸೊ ಇವ್ರ ಮನೆಗೆ ಕರೆದಿದ್ದಿತ್ತು. ಇದಾದಮೇಲೆ ಇನ್ನೊಬ್ಬರು ಅಣ್ಣ ಇದ್ದಾರೆ ನಮ್ಮಮ್ಮಂಗೆ, ಅವರು ಕೂಡ ಹಬ್ಬಕ್ಕೆ ಕರೆದಿದ್ದಾರೆ. ಸೊ ಅಲ್ಲೂ ಕೂಡ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರಿ. ನೋಡಿ ಇದೇ ಬೆಳಗ್ಗೆಗೆ ಆರತಿಗೆ ಅಂತ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಟು ಈ ಥರ ಮಾಡಿಸಿರೋದು. ನಮ್ಮಮ್ಮ ಎಲ್ಲ ಟ್ರಯಲ್ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಎತ್ಕೊಂಡು ನೋಡ್ತಿದ್ದಾರೆ. ಇವರು ಇನ್ನೊಬ್ಬರು ಮಾಮ ಹನುಮಂತ್ ಮಾಮ ಅಂತ ಅಂದ್ಬಿಟ್ಟು ಇವ್ರ ಮನೆಗೂ ಕೂಡ ಕರೆದಿದ್ರು. ಸೊ ಬಂದಿದ್ದೀವಿ. ಇವರು ನಮ್ಮ ಅತ್ತೆ ಅಂದರೆ ಹನುಮಂತ್ ಮಾಮವರ ಮಿಸ್ಸಸ್ಸು. ಸೊ ಇವ್ರ ಮನೆಗೂ ಕೂಡ ಎಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ. ಸೊ ಬಂದು ಎಲ್ಲ ಮಾತಾಡಿಕೊಂಡು ಇಲ್ಲೂ ನೈಟೆಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ನಮ್ಮ ದೊಡ್ಡಮ್ಮ ಕೂತಿದ್ದಾರೆ. ನಮ್ಮ ಅಮ್ಮನ ಪಕ್ಕ ಕೂತಿರೋರು ನಮ್ಮಮ್ಮೋರ ಅಕ್ಕ, ಸ್ವಂತ ಅಕ್ಕ. ಅದಾದಮೇಲೆ ಅವ್ರ ಪಕ್ಕ ಕೂತ್ಕೊಂಡಿರೋರು ನಮ್ಮಮ್ಮೋರ ಇನ್ನೊಬ್ಬರು ಅಣ್ಣನ ಹೆಂಡತಿ. ಹಾಗೆ ಒಳಗಡೆ ಊಟ ಮಾಡ್ತಾ ಇದ್ದಾರೆ. ಇವರು ನಮ್ಮ ಜೊತೆ ಬಂದ್ರಲ್ಲ ನಮ್ಮ ಅಕ್ಕ ಅವರು, ಮತ್ತು ಇನ್ನೊಬ್ಬರು ನಮ್ಮ ಮಾಮನ ಮಗಳು, ಇವಳು ನೇತ್ರ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಕೈ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಕೂತ್ಕೊಂಡಿರೋದು. ಸೊ ನಮ್ಮ ಅಮ್ಮನ ಬಳಗನೇ ಇಲ್ಲಿದೆ. ಸೊ ಒಬ್ಬೊಬ್ಬರೇ ಯಾರ್ಯಾರು ಅಂತ ಅಂದ್ಬಿಟ್ಟು ನಾನು ಆಮೇಲೆ ನಿಮಗೆ ಪರಿಚಯ ಮಾಡಿಸ್ತೀನಿ. ಎಲ್ಲೆಲ್ಲಿ ತೋರಿಸ್ಬೇಕು? ದೇವ್ರ ಬರ್ತವೇನೋ ನೋಡಕ್ ಹೋಗೋಣ ಬರ್ರಮ್ಮ. ಬಾರಿ ದೇವ್ರ ನೋಡಕ್ ಹೋಗೋಣ. ಇನ್ನು ಕರ್ಗನೆ ನೋಡಕ್ ಹೋಗೋಣ ಬರ್ರಿ. ಮರಿ ದೇವ್ರ ನೋಡಕ್ ಹೋಗೋಣ ನಡಿಯಪ್ಪ. 12 ಗಂಟೆ ಮೇಲೆ ಇವಾಗೇನ ಬತ್ತಾಯ್ತಲ್ಲಣ್ಣ ತಿರ್ಗ ಏನು ಇದು ಮಾಡ್ಕೊಂಡು ನೋಡೋದು ಏನು. ಸೊ ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇದು ಸೆಕೆಂಡ್ನೇ ಟ್ರಿಪ್ ಊಟ ಮಾಡ್ತಾ ಇರೋದು ನಾವು. ಆಗಲೇ ನಮ್ಮ ಮಾಮೂರ ಮನೆಗೆ ಹೋಗಿದ್ವಲ್ಲ. ಸೊ ಅಲ್ಲೂ ಕೂಡ ಅವರು ಬಿಸಿ ಬಿಸಿ ಮುದ್ದೆ, ತರಕಾರಿ ಸಾಂಬಾರು, ಅನ್ನ ಎಲ್ಲ ಕೂಡ ಮಾಡಿದರು. ಸೊ ಅಲ್ಲೂ ಕೂಡ ತಿಂದ್ವಿ. ಅದಾದಮೇಲೆ ಇಲ್ಲೂ ಬಂದರೆ ಇಲ್ಲೂ ಕೂಡ ನಮ್ಮ ನಾಗೋಕ ಎಲ್ಲ ವೆರೈಟಿ ಮಾಡಿಸ್ಬಿಟ್ಟಿದ್ದಾಳೆ ನೈಟ್ ಅಡುಗೆಗೇನೆ. ಸೊ ಇವತ್ತೆಲ್ಲ ವೆಜ್ಜು, ನಾಳೆ ಎಲ್ಲ ನಾನ್ ವೆಜ್ಜು. ಸೊ ಹಾಗಾಗಿ ವೆಜ್ಗೆ ಅಂತ ಅಂದ್ಬಿಟ್ಟು ಬೀಟ್ರೋಟ್ ಪಲ್ಯ, ಹಾಗೆ ಕೋಸಂಬರಿ, ಮುದ್ದೆ, ಸಾರು, ಅನ್ನ, ರಸ, ಇಷ್ಟು ವೆರೈಟಿ ಹಪ್ಪಳ, ಇಷ್ಟು ನೈಟ್ ಅಡುಗೆಗೆ ಮಾಡಿಸಿದ್ದಾಳೆ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತಾಯಿದ್ದೀವಿ. ಸೊ ಎಲ್ಲ ಮಕ್ಕಳೆಲ್ಲ ಇಲ್ಲಿ ಜಾಸ್ತಿ ಇದ್ದರು. ಸೊ ವಿಡಿಯೋ ಮಾಡ್ಕೊಂಡು ಕೊಟ್ಟರು ಎಲ್ಲ ಕುತ್ಕೊಂಡು ಊಟ ಮಾಡೋದನ್ನ.
ಬಾರೋ. ನೀಲತ್ತ ಬರ್ತಾ ಒಂದು ಡೈಲಾಗ್ ಹೇಳ್ತಲ್ಲ ಅದ ಹೇಳಿ ಇಲ್ಲಿ ಏನ್ ಡೈಲಾಗೆ? ಬರ್ತಾ ಆಟೋದಲ್ಲಿ ಆಟೋದಲ್ಲ, ಇದು ನಮ್ಮೂರ ಊರಬ್ಬ ಅದ ಅದ ಯಾವ ಊರು ಜಾತಿ ಹೇಳಕ್ಕ ನೋಡಿ ಇದು ನಮ್ಮ ಮಾಗಡಿ ಹತ್ರ ವರ್ಧನಹಳ್ಳಿ ಆನ್ ಪೋಸ್ಟ್ ಒಳಗಡೆ 20 ಕಿಲೋಮೀಟರ್ ಹೋದ್ರೆ ನಮ್ಮ ಊರು ಬರುತ್ತೆ. ಅಲ್ಲಿ ಇವತ್ತು ಜಾತ್ರೆ ಇದೆ. ನಮ್ಮೂರು ಬರ್ತದೆ ಅಂದ್ರೆ ಯಾವ ಊರು ಅಂತ ಹೇಳ್ಬೇಕು ತಾನೆ. ಕನಳ್ಳಿ ಅಂತ. ಅಲ್ಲಿ 4 ದಿವಸದಿಂದ ಜಾತ್ರೆ ನಡೀತಾ ಇದೆ. ನಾನು ಎಷ್ಟು ಹೇಳ್ರೆ ಮುಂದಕ್ಕೆ ಅವಳು ಹೇಳಿ ಸುಸ್ತಾಗೋದು. ಹೋಗಿರುತ್ತಾ ನೋಡೋಕೆ. ಇದು ನಮ್ಮ ತಾಯಿ ಮನೆ ಓಟ್ಕನಲ್ಲಿ ಊರಬ್ಬ. ಇವತ್ತು ನಮಗೆಲ್ಲ ಸಡಗರನೋ ಸಡಗರ ಎಲ್ಲರೂ ಏನಂತಾರೆ ಇಲ್ಲಿಗೆ ಒಂದು ಆರತಿ ಒಂದು ಉಪ್ಪರ, ಇಲ್ಲಿಗೆ ಒಂದು ಆರತಿ ಒಂದು ಉಪ್ಪರ, ಅಲ್ಲಿಗೆ ಒಂದು ಆರತಿ. ಕ್ಲಾರಿಟಿಯಾಗಿ ಹಿಡಿಯೋದೇ ಇಲ್ಲ ಹೋಗಲೇ. ನಾನು ಇನ್ನಷ್ಟೇ ಏನಿಲ್ಲ, ಸುಮ್ಮನೆ ಮಾಡ್ತೀನಿ ನೋಡ್ರಿ. ಅಲ್ಲೇ ಗುಂಪಾಗಿ ನಿಂತು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ, ಏನೋ ಮಾತಾಡ್ಕೊಂಡು ಕೂತಿದ್ದಾರೆ, ನಿಂತಿದ್ದಾರೆ. ಬನ್ರಿ ಎಲ್ಲರೂ. ಸೊ ಎಲ್ರದ್ದು ಕೂಡ ಊಟ ಆಯಿತು. ಹಾಗಾಗಿ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಬಂದ್ವಿ. ಅದು ಎರಡೆರಡು ಟ್ರಿಪ್ ಊಟ ಮಾಡಾದ್ಮೇಲೆ ಸ್ವಲ್ಪ ವಾಕಿಂಗ್ ಮಾಡಲೇಬೇಕಲ್ಲ. ಸೊ ಹಾಗಾಗಿ ವಾಕಿಂಗ್ ಮಾಡೋಣ. ಹಾಗೆ ಇವಾಗ ಕರಗ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ತಮಟೆ ಸೌಂಡೆಲ್ಲ ಕೇಳಿಸ್ತಾ ಇತ್ತು. ಹಾಗೆ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಬಂದ್ವಿ. ನೋಡಿದ್ರೆ ಸ್ವಲ್ಪ ಕರಗ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಪೇಟೆ ಬೀದಿ ಕಡೆಗೆಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಕರಗ ಬರೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟೇಜ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ಸೊ ಬ್ಯಾನರ್ ಎಲ್ಲ ಹಾಕಿದ್ರು, ಲೈಟ್ ಸೆಟ್ಟಿಂಗ್ ಎಲ್ಲ ಹಾಕಿದ್ರು. ಎಷ್ಟೊಂದು ಜನ ಕೂಡ ಕುತ್ಕೊಂಡಿದ್ರು. ಯಾಕೆಂದರೆ ಕರಗ ಬಂದಾಗ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ಎಷ್ಟೊಂದು ಜನ ಆಲ್ರೆಡಿ ಕುತ್ಕೊಂಡಿದ್ರು. ಸೊ 2-3 ದಿನದಿಂದ ಇಲ್ಲಿ ಕೊಂಡ ಹಾಯಿಸಿದ್ರು ಅನಿಸುತ್ತೆ. ಸೊ ಅದು ಕೂಡ ಇತ್ತು. ಹಾಗೆ ನಾನು ಎಲ್ಲ ವೀಡಿಯೋ ಮಾಡಿಕೊಂಡು, ಸೊ ಇಷ್ಟು ಇವತ್ತಿನ ವೀಡಿಯೋ. ಇದಾದಾದ್ಮೇಲೆ ನೈಟು 12:30 1 ಗಂಟೆ ಅನ್ನಂಗೇನೋ ಕರಗ ಬಂದಿತ್ತು. ಸೊ ಆ ಟೈಮಿಗೆ ನಾವು ಯಾರೂ ಕೂಡ ಎದ್ದಿರಲಿಲ್ಲ. ಎಲ್ಲರೂ ಕೂಡ ನಾನು ಮಲಿಕೊಂಬಿಟ್ಟಿದ್ದು. ಯಾಕೆಂದರೆ ಕೆಲಸದಿಂದ ಟಯರ್ಡ್ ಆಗಿ ಬಂದಿದ್ದು ಅದು ಬಸ್ಸಲ್ಲಿ. ಸೊ ಅಷ್ಟೊತ್ತೆಲ್ಲ ಎದ್ದು ಎಲ್ಲ ನೋಡೋದಕ್ಕೆ ಪೇಷನ್ಸ್ ಇರಲಿಲ್ಲ. ಸ್ವಲ್ಪ ಬೇಗ ಬಂದಿತ್ತು ಅಂದಿದ್ರೆ ನೋಡ್ತಾ ಇದ್ವಿ. ಸುಮಾರು ಹೊತ್ತು ಎತ್ತಿದ್ದು, ಲೇಟ್ ಆಗುತ್ತೆ ಅಂತ ಗೊತ್ತಾದಾದ್ಮೇಲೆ ನಾವು ಮಲಿಕೊಂಡ್ವಿ. ಇವಳು ನಮ್ಮ ಅಕ್ಕನ ಮಗಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ, ಅಂದರೆ ನಮ್ಮ ಅತ್ತೆ ಮಗಳು. ಸೊ ಎಷ್ಟೇ ಜನ ಇದ್ದರೂ ಅವಳಿಗೆ ಏನೂ ನಾನು ಸಂಕೋಚ ಆಗೋದಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಸೊ ಅವಳೇನೇ ಸ್ಟೇಜ್ ಇರೋದಕ್ಕೆ ನೋಡಿಬಿಟ್ಟು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ಲು. ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ. ನಾಳೆ ಮಾರ್ನಿಂಗ್ ಆರತಿ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೇನೆ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್